ನಮಸ್ತೆ. ಓಕೆ, ಎಲ್ಲಿ ಸಿಕ್ಕಿದ್ದು? ಇದರಲ್ಲಿ ಬಜಾಜ್ ಆಫೀಸ್ ಇದೆಯಲ್ಲ, ಹಾಂ ಹಾಂ, ಅಲ್ಲಿ ಸಿಕ್ಕಿತ್ತು. ಸರಿ. ಮಧ್ಯಾಹ್ನದಿಂದ ಬಿದ್ದಾನಿದೆ ಬೆಳಗ್ಗೆ. ಹಾಂ ಹಾಂ ಇವಾಗ ಅಲ್ಲಿ ನೋಡಿದ್ವಾ? ಹಾಂ, ಸರಿ. ಓಕೆ ಓಕೆ, ಆಯಿತು. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು. ಚೆನ್ನಾಗಿ ಇಟ್ಕೊಟ್ಟೈತೆ ಕೈ. ಅದು ಎಲೆ ಕೊಡು ಹಂಗೆ ಬುಗ್ಗಿ. ಸೊ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ದಿಸ್ ಇಸ್ ಯುವರ್ ಸ್ಫೂರ್ತಿ. ಸೊ ಇಷ್ಟೊತ್ತು ನೋಡಿದ್ರಲ್ಲ ಸ್ಕ್ವಿರಲ್ ರೆಸ್ಕ್ಯೂ. ಆ್ಯಕ್ಚುಲಿ ನನ್ನ ಕೆಲಸದಲ್ಲಿದ್ದೆ, ಕಾಲ್ ಬಂತು ಈ ಥರ ಒಂದು ಅಳಿಲು ಮೇಲಿಂದ ಬಿದ್ದು ತುಂಬ ಒದ್ದಾಡ್ತಿದೆ ಅಂತ. ಸೊ ನಾನು ಹೇಳಿದೆ ಒಂದು 10 ನಿಮಿಷ ವೆಯ್ಟ್ ಮಾಡಿ ಅಣ್ಣ ಬರ್ತೀನಿ ಅಂತ. ಬಟ್ ಅವರೆಲ್ಲ ಬಜಾಜ್ ಫಿನಾನ್ಸ್ ಎಂಪ್ಲಾಯೀಸ್. ಓಕೆ, ಸೊ ಅವರೇನಂದರು, ಇಲ್ಲ ಮೇಡಮ್ ನೀವೇ ಹೇಳಿ ಎಲ್ಲಿದ್ದೀರಾ, ನಾವೇ ತಂದು ಕೊಡ್ತೀವಿ ಅಂತ ಹೇಳಿದ್ರು. ಸೊ ಐ ಸೆಟ್ ಫೈನ್ ಆ್ಯಂಡ್ ದೇ ಕೇಮ್. ಇಸ್ಕೊಂಡ ತಕ್ಷಣ ಒಂದು ಸ್ವಲ್ಪ ಹೊತ್ತಾದಮೇಲೆ ನೀರು ಕುಡಿಸಿ ಸ್ವಲ್ಪ ಊಟ ಕೊಟ್ಟಾದಮೇಲೆ ಇಟ್ ವಾಸ್ ಓಕೆ, ಲಿಟಲ್ ಬಿಟ್ ಇಟ್ ವಾಸ್ ಮೂವಿಂಗ್. ಓಕೆ, ಬಟ್ ಸ್ಪೈನ್ ಇಂಜುರಿ, ಅದು ಸ್ಪೈನ್ ಇಂಜುರಿ ಆಗಿರೋದು ಅಷ್ಟು ಈಸಿಯಾಗಿ ಸರ್ವೈವ್ ಆಗೋದು ಕಷ್ಟನೇ. ಈವನ್ ಲಾರ್ಜ್ ಅನಿಮಲ್ಸ್ ಕೂಡ ಸ್ಪೈನ್ ಇಂಜುರಿ ಆಗೋದು ತುಂಬ ಕಷ್ಟ ಆಗುತ್ತೆ ಸರ್ವೈವ್ ಆಗೋದು. ಬಟ್ ಸ್ವಲ್ಪ ಸರ್ವೈವ್ ಆಯಿತು, ಆಮೇಲೆ ಇಟ್ ವಾಸ್ ಡೈಡ್. ನಾನೇನು ಹೇಳ್ತೀನಂದರೆ, ನಾವು ಯಾರೇ ಆಗಲಿ, ಯಾರೇ ರೆಸ್ಕ್ಯೂರ್ಸ್, ಎಲ್ಲ ರೆಸ್ಕ್ಯೂರ್ಸ್ ಇದನ್ನು ಎಕ್ಸ್ಪೀರಿಯೆನ್ಸ್ ಮಾಡೇ ಇರ್ತಾರೆ. ರೆಸ್ಕ್ಯೂ ಮಾಡಿದ್ದ ಎಲ್ಲ ಪ್ರಾಣಿಗಳನ್ನೂ ನಾವು ಉಳಿಸ್ಕೊತೀವಂದರೆ ಇಟ್ಸ್ ಆ್ಯಕ್ಚುಲಿ ಫಾಲ್ಸ್. ಯಾಕಂದರೆ ಅಷ್ಟು ಸಣ್ಣ ಜೀವಗಳಿಗೆ ಅಷ್ಟೊಂದು ಪೆಟ್ಟಾದಾಗ ಅಷ್ಟೊಂದು ಪೇಯ್ನ ಬೇರ್ ಮಾಡೋದೇ ತುಂಬ ಹೆಚ್ಚಾಗಿರುತ್ತೆ, ಅಂದರೆ ದೊಡ್ಡ ಮಾತಾಗಿರುತ್ತೆ. ಅದ್ರ ವಿಲ್ ಪವರ್ ಚೆನ್ನಾಗಿತ್ತು, ಬಟ್ ಫಿಸಿಕಲ್ ಹೆಲ್ತ್ ಹೆಲ್ಪ್ ಮಾಡಲಿಲ್ಲ ಅದಕ್ಕೆ. ಸೊ ಇಟ್ಸ್ ಓಕೆ. ಸೊ ದಯವಿಟ್ಟು ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚು ವೀಡಿಯೋಗಳಿಗಾಗಿ. ಸೊ ದಿಸ್ ಇಸ್ ಯುವರ್ ಸ್ಫೂರ್ತಿ ಸೈನಿಂಗ್ ಆಫ್. ಆ್ಯಂಡ್ ಇನ್ನೊಂದು, ಸೊ ನಾನು ಅವೆಲ್ಲ ಹೇಳಿದೆ ಎಲ್ಲ ಪ್ರಾಣಿಗಳನ್ನೂ ಉಳಿಸ್ಕೊಳಕ್ಕಾಗಲ್ಲ ಅಂತ. ನಾನು ಅದನ್ನು ಸುಮ್ಮನೆ ವೀಡಿಯೋ ಮಾಡಿ ಅದು ಸಾಯ್ದಿರೋದನ್ನು ತೋರಿಸಿ ಚೆನ್ನಾಗಿದೆ ಅಂತ ಹೇಳ್ಬೋದಾಗಿತ್ತು. ಬಟ್ ನಾನು ಮಾಡ್ತಿರೋದು ಲೈವ್ ರೆಸ್ಕ್ಯೂಸ್, ಸೊ ಲೈವ್ ಅಪ್ಡೇಟ್ಸ್ನೇ ಕೊಡ್ತೀನಿ. ಸೊ ದಿಸ್ ಇಸ್ ಯುವರ್ ಸ್ಫೂರ್ತಿ ಸೈನಿಂಗ್ ಆಫ್. ಬಾಯ್.